ಸ್ವಲ್ಪ ಘೋಷಣೆ ಮಾಡ್ರಪ್ಪ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಕೇಂದ್ರ ಸರ್ಕಾರದ ಖಾಸಗೀಕರಣ ನೀತಿಗೆ ವಿದ್ಯುತ್ ಖಾಸಗೀಕರಣಕ್ಕೆ ವಿದ್ಯುತ್ ಖಾಸಗೀಕರಣಕ್ಕೆ ಬೇಡ ಬೇಡ ಬೇಡವೇ ಬೇಡ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್, ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ನನ್ನ ಹೆಸರು ಶ್ರೀಧರ್ ಸಿದ್ದಪ್ಪ ಎಲಿಗಾರ್, ಗೋಕಾಕ್ ನಗರದ ಸಹಾಯಕ ಅಭಿಯಂತರು ಆಗಿ ನಾನು 3 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಕೇಂದ್ರ ಸರ್ಕಾರ ಏನು ಖಾಸಗೀಕರಣ ನೀತಿನ ತರಬೇಕಂತೇಳಿ ಒಂದು ಪ್ರಯತ್ನ ಮಾಡತೈತಿ ಮತ್ತು ಬಿಲ್ ಪಾಸ್ ಮಾಡೋ ಉದ್ದೇಶದಿಂದ ಅವ್ರೇನು ಇದನ್ನು ಖಾಸಗೀಕರಣ ನೀತಿ ಬಿಲ್ ಪಾಸ್ ಮಾಡೋರು ಅದಾರ ಸಂಸತ್ನಲ್ಲಿ. ಈ ಖಾಸಗೀಕರಣ ಮಾಡೋದ್ರಿಂದ ನಮ್ಮ ನೌಕರ ಬಾಂಧವರಿಗೆ ಏನಾಕೈತಿ, ಕೆಲಸದ ಒತ್ತಡ ಮತ್ತಷ್ಟು ಹೆಚ್ಚಾಕೈತಿ. ಮತ್ತು ಅದೇ ಅಲ್ಲದೆ ನೌಕರ ಬಾಂಧವರು ಅಷ್ಟೇ ಅಲ್ಲ, ನಾವು ಈಗ ಹೆಂಗೈತೆ ಅಂದ್ರೆ ಖಾಸಗೀಕರಣ ಉದ್ದೇಶ ಏನೈತೆ ಅಂದ್ರೆ ಮೊದಲನೇದಾಗಿ ಅವ್ರದ್ದು ದೊಡ್ಡ ದೊಡ್ಡ ಸಿಟಿಗಳಿಗೆ ಖಾಸಗೀಕರಣ ಮಾಡೋರು, ದೊಡ್ಡ ದೊಡ್ಡ ಕೈಗಾರಿಕೆಗಳು, ದೊಡ್ಡ ದೊಡ್ಡ ಕಂಪ್ನಿಗಳನ್ನೆಲ್ಲ ಖಾಸಗೀಕರಣ ಮಾಡಿ ಅವ್ರೇನ ಪ್ರಾಫಿಟ್ ಇರುವಂಥ ಸೆಕ್ಟರ್ಗಳನ್ನ ಖಾಸಗಿದವ್ರಿಗೆ ಕೊಡುವಂಥ ಒಂದು ವಿಚಾರ ಐತಿ ಕೇಂದ್ರ ಸರ್ಕಾರದ. ನಮಗೇನು ಮಾಡ್ತಾರೆ ಅಂದ್ರೆ ಹಳ್ಳಿಗಳು ಅಥವಾ ರೈತರ ಏನೈತಿಲ್ಲ ಏನು ಜಮೀನುಗಳಿಗೆ ನಾವು ವಿದ್ಯುತ್ ಒದಗಿಸ್ಬೇಕಲ್ಲ ಅಂಥ ಸೆಕ್ಟರ್ಗಳನ್ನ ಕೊಡೋದ್ರಿಂದ ಏನಾಕೈತಿ, ಆಟೋಮೆಟಿಕ್ಕಾಗಿ ಏನು ನಮಗೆ ಬರುವಂಥ ರೆವಿನ್ಯೂ, ನಮ್ಮ ಏನು ಕಂಪ್ನಿಗಳಿಗೆ ಬರುವಂಥ ರೆವಿನ್ಯೂಗಳಲ್ಲಿ ಕುಂಠಿತ ಆಗುವಂಥ ಚಾನ್ಸ್ ಹೆಚ್ಚೈತಿ. ಮತ್ತು ಜನಸಾಮಾನ್ಯರ ಕೆಲಸ ಕಾರ್ಯಗಳನ್ನ ಮಾಡೋಕೆ ನಮ್ಗೆ ಒತ್ತಡ ಹೆಚ್ಚಾಗ್ತೈತಿ. ರೈತರ ಕೆಲಸ ಕಾರ್ಯಗಳನ್ನು ನಾವು ನಿರ್ವಹಿಸ್ಬೇಕಾದ್ರೆ ಅವಾಗ ನಮ್ಗೆ ಒತ್ತಡ ಹೆಚ್ಚಾಗೋದ್ರಿಂದ ಗ್ರಾಹಕರಿಗೆ ಏನು ತೊಂದರೆ ಆಗ್ತೈತಿ, ಗ್ರಾಹಕರಿಗೆ ಸಮಸ್ಯೆ ಆಗ್ತೈತಿ. ಗ್ರಾಹಕರಿಗೆ ಸಮಸ್ಯೆ ಅಂತಂದ್ರೆ ಹೆಂಗಂದ್ರೆ ಈಗ ನಾವು ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳು ಬರ್ತಾವೆ, ಅವನ್ನೆಲ್ಲ ಏನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಅವು ಒಂದು ನಮ್ಮ ಸಮಸ್ಯೆಗಳು ಕ್ರಿಯೇಟ್ ಆಗಕತ್ತಾವ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಕ್ಕೆ ತೊಂದರೆ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಗ್ರಾಹಕರಿಗೂ ಸಮಸ್ಯೆ ಆಕೈತಿ. ಈಗ ಫ್ರೀ ಸ್ಕೀಮ್ಗಳು ಕೊಟ್ಟಿದ್ದಂಥ ಅವು ಸಬ್ಸಿಡಿ ಆಗಲಿ ಅದು ಅವೆಲ್ಲ ಸರಿಯಾದ ಟೈಮಿಗೆ ಮುಟ್ಟಂಗಿಲ್ಲ. ಗ್ರಾಹಕರಿಗೆ ಏನೈತಿಲ್ಲ ಫ್ರೀ ವಿದ್ಯುತ್ ಕೊಡತ್ತೀವಿ ನಾವು, ರೈತರಿಗೆ 7 ತಾಸು IP ಸೆಟ್. ಹಿಂಗೆ ಪ್ರತಿಯೊಂದು ಹಂತದಾಗ ಪ್ರತಿಯೊಂದು ಕಟ್ಟಡಗಳನ್ನು ಕಾನೂನುಗಳನ್ನು ಸ್ಟ್ರಾಂಗ್ ಮಾಡ್ಕೋತ ಹೋದಂಗೆ ರೈತರಿಗಾಗಲಿ ಗ್ರಾಹಕರಿಗಾಗಲಿ ಸಮಸ್ಯೆಗಳು ಚಾಲು ಆಕಾವು.